ರಜಪೂತರ ಕೊಡುಗೆಗಳು ನೋಡಿ. ರಜಪೂತರು ಕ್ಷತ್ರಿಯರಾಗಿದ್ರು, ವೀರ ಶೂರ ಯೋಧರಾಗಿದ್ರು. ಇವರು ಹಿಂದೂ ಧರ್ಮದ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ರು ನೋಡಿ. ಇವರ ಕಾಲದಲ್ಲಿ ಸ್ತ್ರೀಯರಿಗೂ ಪುರುಷರಂತೆ ಸಮಾನತೆಯನ್ನು ನೀಡಿದ್ರು ಮತ್ತು ಸತಿ ಪದ್ಧತಿ, ಜೋಹರ್ ಪದ್ಧತಿ ಇವ್ರ ಕಾಲದಲ್ಲಿ ಅಸ್ತಿತ್ವದಲ್ಲಿತ್ತು ನೋಡಿ. ಸ್ವಯಂವರ ವಿವಾಹ ಪದ್ಧತಿ ರಾಜಮನೆತನಗಳಲ್ಲಿ ನಡೀತಾ ಇತ್ತು. ರಜಪೂತ ಸ್ತ್ರೀಯರು ಸ್ವಾಭಿಮಾನದಿಂದ ಕೂಡಿದ್ದು ಧೈರ್ಯಶಾಲಿಗಳಾಗಿದ್ರು. ಸ್ತ್ರೀಯರು ಸಾಹಿತ್ಯ, ನೃತ್ಯ, ಸಂಗೀತ, ಚಿತ್ರಕಲೆ, ಕಸೂತಿ ಕಲೆಗಳಲ್ಲಿ ಪರಿಣತಿಯನ್ನ ಹೊಂದಿದ್ರು. ರಜಪೂತ ಅರಸರು ವಿದ್ವಾಂಸರುಗಳಿಗೆ ಪ್ರೋತ್ಸಾಹ ನೀಡುವುದರೊಂದಿಗೆ ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಕೊಡುಗೆ ನೀಡಿದ್ದಾರೆ ನೋಡಿ. ರಜಪೂತರ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳನ್ನು ನೋಡೋಣ. ಭೋಜ, ಮಂಜ ಇವರಿಬ್ಬರು ಸಹಿತ ರಜಪೂತ ಅರಸರುಗಳು. ಇವರು ಸ್ವತಃ ವಿದ್ವಾಂಸರಾಗಿದ್ದರು ನೋಡಿ. ಭೋಜರಾಜನ ಆಸ್ಥಾನದಲ್ಲಿ ಪದ್ಮಗುಪ್ತ, ಹಲಾಯುಧ ಕವಿಗಳಿಗೆ ಆಶ್ರಯವನ್ನು ನೀಡಿದರು. ಇಷ್ಟೇ ಅಲ್ಲದೆ ಜೈನ ಪಂಡಿತರಾದಂತಹ ಶಾಂತಿಸೇನ, ಪ್ರಭಾಚಂದ್ರ ಸೂರಿ, ಘನಪಾಲರವರು ಕೂಡ ಭೋಜರಾಜರ ಆಸ್ಥಾನದಲ್ಲಿ ಇದ್ದರು ನೋಡಿ. ಇವರ ಕಾಲದಲ್ಲಿ ಜಯದೇವನ ಗೀತ ಗೋವಿಂದ, ಭಾರವಿಯ ಕಿರಾತಾರ್ಜುನೀಯ, ಭರ್ತೃಹರಿಯ ರಾವಣವಧ, ಮಹೇಂದ್ರಪಾಲನ ಕಾವ್ಯ ಮೀಮಾಂಸೆ ಕಾವ್ಯಗಳನ್ನು ರಚನೆ ಮಾಡಿದ್ರು ನೋಡಿ. ಇವರ ಕಾಲದಲ್ಲಿ ರಚನೆಯಾದಂತಹ ನಾಟಕಗಳು ಅಂದರೆ ರಾಜಶೇಖರ ರಚಿಸಿದ ಬಾಲ ರಾಮಾಯಣ ಮತ್ತು ಕರ್ಪೂರ ಮಂಜರಿ ಮತ್ತು ಭವಭೂತಿ ರಚಿಸಿದ ಮಹಾವೀರ ಚರಿತ ಹಾಗೂ ಉತ್ತರ ರಾಮಚರಿತ ಪ್ರಮುಖವಾದವುಗಳಾಗಿವೆ. ಹಾಗೂ ಇವರ ಕಾಲದ ಐತಿಹಾಸಿಕ ಕೃತಿಗಳು ಅಂದರೆ ಕಲ್ಹಣನ ರಾಜತರಂಗಿಣಿ, ಜಯನಿಕನ ಪೃಥ್ವಿರಾಜ ವಿಜಯ, ಹೇಮಚಂದ್ರನ ಕುಮಾರಪಾಲ ಚರಿತ ಇವು ಐತಿಹಾಸಿಕ ಕೃತಿಗಳಾಗಿವೆ. ರಜಪೂತ ಅರಸರ ಜೀವನ ಕೃತಿಗಳನ್ನು ಯಾರು ರಚನೆ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಪೃಥ್ವಿರಾಜ ರಾಸೋವನ್ನು ಚಂದ್ ಬರ್ದಾಯಿ ಅವರು ರಚಿಸಿದ್ದಾರೆ. ಭೋಜ ಪ್ರಬಂಧವನ್ನು ಬಲ್ಲಾಳರವರು ರಚಿಸಿದ್ದಾರೆ. ಈ ಕಾಲದಲ್ಲಿ ಗುಜರಾತಿ, ರಾಜಸ್ಥಾನಿ, ಹಿಂದಿ ಭಾಷೆಗಳು ಅಭಿವೃದ್ಧಿ ಹೊಂದಿದ್ವು ನೋಡಿ. ರಜಪೂತರ ವಿದ್ಯಾ ಕೇಂದ್ರಗಳು ಅಂದರೆ ನಳಂದ, ಕಾಶಿ, ವಿಕ್ರಮಶೀಲ, ಉಜ್ಜಯಿನಿ ನೋಡಿ. ರಜಪೂತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರು ಯಾವ ರೀತಿ ಪ್ರಾಮುಖ್ಯತೆಯನ್ನು ನೀಡಿದ್ರು ಅನ್ನೋದನ್ನು ನೋಡೋಣ. ರಜಪೂತ ಅರಸರು ಉತ್ತರ ಭಾರತದ ಚಿತ್ತೋಡ, ಮಾಂಡು, ರಣತಂಬೋರ್, ಜೋಧ್ಪುರ, ಗ್ವಾಲಿಯರ್ ಈ ಸ್ಥಳಗಳಲ್ಲಿ ವಿಶಾಲವಾದ ಕೋಟೆಗಳನ್ನು ನಿರ್ಮಾಣ ಮಾಡಿದರು ಮತ್ತು ಜೈಪುರ, ಗ್ವಾಲಿಯರ್, ಉದಯಪುರಗಳಲ್ಲಿ ವಿಶಾಲವಾದ ಅರಮನೆಗಳನ್ನು ನಿರ್ಮಾಣ ಮಾಡಿದರು. ಮೌಂಟ್ ಅಬುವಿನಲ್ಲಿ ದಿಲಾವರ್ ದೇವಾಲಯ, ವಿಮಲಾ ವಸಾಯಿ, ಲೂನಾ ವಸಾಯಿ ದೇವಾಲಯಗಳು ಇವರ ಕಲಾತ್ಮಕತೆಯಿಂದ ಕೂಡಿದೆ. ರಜಪೂತರಲ್ಲಿ ಅದರಲ್ಲೂ ಚಂದೇಲರ ಮನೆತನದವರು ಮಧ್ಯಪ್ರದೇಶದ ಖಜುರಾಹೋದ ಖಂಡರಾಯ ಮಹಾದೇವಾಲಯವನ್ನು ಕಟ್ಟಿಸಿದರು. ಇವರ ಕಾಲದಲ್ಲಿ ನಿರ್ಮಿತವಾದ ದೇವಾಲಯಗಳಲ್ಲಿ ಶಿವು ಮತ್ತು ವಿಷ್ಣುವಿನ ಮಂದಿರಗಳು ಹೆಚ್ಚಾಗಿವೆ. ಈ ಎಲ್ಲ ದೇವಸ್ಥಾನಗಳು ಕಲಾತ್ಮಕತೆಯಿಂದ ಕೂಡಿದೆ. ರಜಪೂತರು ಚಿತ್ರಕಲೆಗೂ ಪ್ರೋತ್ಸಾಹವನ್ನು ನೀಡಿದರು ನೋಡಿ. ಚಿತ್ರಕಲಾ ಶೈಲಿಯಲ್ಲಿ 2 ವಿಧಗಳಾಗಿ ವರ್ಗೀಕರಣವನ್ನು ಮಾಡಲಾಗಿದೆ. ಮೊದಲನೇದು ರಾಜಸ್ಥಾನಿ ಕಲಾ ಶೈಲಿ, ಮತ್ತೊಂದು ಪಹಾರಿ ಕಲಾ ಶೈಲಿ ನೋಡಿ. ಮೇವಾರ್, ಬಿಕಾನೇರ್, ಜೋಧ್ಪುರ, ಜೈಸಲ್ಮೇರ್, ಬುನಿ ಇಲ್ಲಿ ರಾಜಸ್ಥಾನಿ ಕಲಾ ಶೈಲಿಯ ಚಿತ್ರಕಲೆಯನ್ನು ನಾವು ಕಾಣಬಹುದಾಗಿದೆ. ಮತ್ತು ಕುಸೋಲಿ, ಜಮ್ಮು, ಗರ್ವಾಲ್ ಈ ಸ್ಥಳಗಳಲ್ಲಿ ಪಹಾರಿ ಕಲಾ ಶೈಲಿಯ ಚಿತ್ರಕಲೆಯನ್ನು ನಾವು ಕಾಣಬಹುದಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.